ರೈತರು, ಹಳ್ಳಿಗಳ ಕಡೆ ಇರೋರು. ನ್ಯಾಯ ಇನ್ನು ಅಷ್ಟೋ ಇಷ್ಟೋ ಇರೋಷ್ಟೊತ್ತಿಗೆ ಅಷ್ಟೋ ಇಷ್ಟೋ ಮಳೆ ಬೆಳೆ ಆಗ್ತಾ ಇದೆ, ಗೊತ್ತಾಯ್ತಾ? ಇದಕ್ಕೆ ಲೆಕ್ಕಾಚಾರ ಇಟ್ಕೊಳ್ಳಿ. ಒಂದ್ ಹೆಣ್ಮಗ್ಳಿಗೆ ನ್ಯಾಯ ಆಗ್ತಾ ಇದೆ, ಆ ಪಾಪ ಅಲ್ಲಿಗೆ ತೊಡೆದೋಗುತ್ತೆ. ಮುಂದೆ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ, ಮುಂದೆ ಆ ವಂಶಾಭಿವೃದ್ಧಿ ಆಗ್ಬೇಕೋ ಬೇಡವೋ? ಇವಳು ದಿನಾಗ್ಲೂ ನಿಟ್ಟುಸಿರು ಆಗ್ತಾ ಇದ್ರಲ್ಲಿ ಚೆನ್ನಾಗಾಗತ್ತಾ? ಆಗೋದಿಲ್ಲ. ಅದೆಲ್ಲ ಚೆನ್ನಾಗಿರ್ಬೇಕು. ನಿಮ್ ವಸ್ತು ನಿಮ್ಗೆ ವಾಪಸ್ ಬರ್ಬೇಕು. ನೋಡ್ಕೊಂಡಿದ್ದನ್ನೇ ಮಾಡ್ಕೊಂಡಿದ್ದನ್ನೇ ಗೊತ್ತಿಲ್ಲ ನಿಮ್ಗೆ, ಅದ್ ಮಾಡಕ್ ಬರುದಿಲ್ಲ. ಅವ್ರಿಗೂ ಒಂದ್ ನ್ಯಾಯ ಆಗ್ಬೇಕು. ಅದು ಸರಿಯಾಗಿದೆ, ಟೈಮ್ ತಕೊಳ್ರಿ. ನಿಮ್ ವಕೀಲರು ಇದ್ದಾರೆ, ಹ್ಞೂ ಅಂತಂದ್ರೆ ಮಾಡ್ಕೊಂಡ್ ಹಾಕಿ ನಾನು ಪೆಟಿಷನ್ ಅಲೋ ಮಾಡ್ತೀನಿ. ಟೈಮ್ ತಗೊಳ್ಳಿ. ಒನ್ ಇಯರ್ ಜಾಸ್ತಿ ಆಗುತ್ತೆ. ನೀವು ನೋಡ್ಕೊಂಡು ಬರ್ದಾಕಿ, ನಾನು ನನ್ನ ಕೆಲಸ ಮಾಡ್ತೀನಿ. ಎಷ್ಟು? 9 ತಿಂಗಳು ಆಗ್ಬೋದು. ಒಟ್ಟಿಗೆ ಅಷ್ಟು ದುಡ್ಡು ಎಲ್ಲಿಂದ ಮಾಡ್ತಾರೆ? ಮಾಧವ್ ಕೂತ್ಕೊಂಡು ಇಬ್ರು ಬರೀರಿ, ಒಂದ್ ಜಾಯಿಂಟ್ ಮೆಮೊ ಬರೀರಿ. ಒಂದ್ ಸ್ವಲ್ಪ ಕೊಡ್ತಾರೆ, ಏನಾದ್ರು ಕೊಡ್ತಾರೆ. 5 lakhs ಎಲ್ಲ ಕೇಳ್ಬೇಡಿ. ಅವ್ನ್ ಜೈಲಲ್ಲಿ ಇದ್ದಾನೆ, ಹೊಂದಾಣಿಕೆ ಮಾಡ್ಬೇಕಲ್ಲ. ಏನ್ ಕೊಡ್ತೀರಿ ಈಗ ಬೇಲ್ ಆಟಕ್ಕೆ? ಎಷ್ಟ್ ಕೊಟ್ಟಿರ ಹೇಳಿ? ನೋಡ, ಅವನ ದುಡ್ಡು ಕಟ್ಟಿದ್ರೆ ಜೈಲಿಂದ ಹೊರಗಡೆ ಬರ್ತಾನೆ. ಎಷ್ಟು ಅಂತ ಹೇಳಪ್ಪ? ಎಷ್ಟ್ ಬೇಕು ಕಟ್ತಿರೋ ಅಷ್ಟ್ ಬೇಕು ಬರ್ತಾನೆ. ಜಾಯಿಂಟ್ ಮೆಮೊ ಬರ್ದ್ ಕೊಟ್ಬಿಡಿ, ನಾನು ಅದ್ ಪ್ಲೇಸ್ ಮೇಲೆ ಬರ್ಕೋತೀನಿ. ಬ್ಯಾಡಪ್ಪ ಯಜಮಾನ್ರ, ಅದ್ ಸರಿ ಹೋಗಲ್ಲ. ಇಷ್ಟೆಲ್ಲ ಒಪ್ಪದ್ಮೇಲೆ ಇಲ್ಲಿಗೆ ಬಂದು ಕೊನೆಯಲ್ಲಿ ಬೇಡ 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 ಬೇಡ, ಆ ಹುಡುಗಿನ ನಾನು ನೋಡ್ಬೇಕು, ಜವಾಬ್ದಾರಿ. ಗೊತ್ತಾಯ್ತಲ್ಲ? ಈಗ ಇಷ್ಟೆಲ್ಲ ಆದ್ಮೇಲೆ ಆ ಹುಡುಗಿಗೆ ಹೆಂಗ್ ಲಗ್ನ ಆದಿತ್ತು? ಏನ್ ಬೇಡ, ಮನ್ಸ್ ಮಾಡಿದ್ದಕ್ಕೇನೆ 30ರಿಂದ 32ರಿಂದ 20, ಮೊದಲನೇ ದಿನ 50 ಕೇಳಿದ್ಲ ಆ ಹುಡುಗಿ. 50 ಕೇಳಿದ್ಲು. ಕೊಟ್ಬಿಡಿ, ಕೊಟ್ಟೆ ಬಿಡಿ. ಯಜಮಾನ್ರು ತಂದಿದ್ದಾರೆ, ಮದುವೆ ಆಯ್ತು, ಸಪೋರ್ಟ್ಗೆ ನಿಂತಿದ್ದೀರಲ್ಲ, ಕೊಟ್ಬಿಡಿ. ಅದನ್ನ ಬರೆದು ಬಿಡಿ ರಮೇಶ್. ನೀವು ಎಂಟ್ರಿ ಇಟ್ಟಿದ್ದೀರಿ, ತಗೊಮ್ಮ, ಎಣಿಸ್ಬಿಟ್ಟು ಕೊಡ್ತಾರೆ. ತಗೊಮ್ಮ, 1.5 ಲಕ್ಷ ತಗೊಮ್ಮ. ಮಿಕ್ಕಿದ ದುಡ್ಡನ್ನ 3 ತಿಂಗಳಂಗೆ ಆ ಕಂತ ಹಾಕಿ ಒಟ್ಟು 9 ತಿಂಗಳಲ್ಲಿ ತೀರ್ಮಾನ ಮಾಡ್ತಾರಮ್ಮ. 9 ತಿಂಗಳು ಆದ್ಮೇಲೆ ನೀನೊಂದು ಅರ್ಜಿಗೆ ಸೈನ್ ಮಾಡ್ಕೊಡ್ಬೇಕು. ಈಗೊಂದು ಸೈನ್ ಮಾಡಿರ್ಬೇಕು. ಅಲ್ಲಿ ನನ್ಗೆ ಈ ಕೇಸ್ ಬೇಡ, ಮುಂದುವರ್ಸ್ಬೇಡ, ಅವ್ರು ನಮ್ ದಾರಿ ನಮ್ಗೆ, ಅವ್ರ ಬಾರಿ ಅವ್ರಿಗೆ ಅಂತ. ಏನಮ್ಮ? ಫಸ್ಟ್ ಅದನ್ನ ಬರೀರಿ ನೀವು. ಅದನ್ನ ಅವ್ರು ಇನ್ನೂ ಏನೋ ಅಲ್ಲ ಅಂತ ಇದಾರೆ. ಏನಂತಿದ್ಯಮ್ಮ? ಅದೆಲ್ಲ ಬರೀತೀನಲ್ಲಮ್ಮ, ಅದನ್ನ ಅಲ್ಲೇ ಬರೀತಾರೆ. ಈಗ ನೀವು ಸೈನ್ ಹಾಕಿ ಕೊಡ್ತಾರೆ ನೋಡಿ. ನೀವು ಚೆನ್ನಾಗಿರಿ, ಅವರು ಚೆನ್ನಾಗಿರ್ತಾರೆ. ಹೊಸದಾಗ ಊರಿಗೆ ಹೋದವ್ರ ಒಬ್ಬರಿಗೆ ಯಜಮಾನ್ರು ಕೇಳಿದ್ರಂತೆ, ಊರ್ ಚೆನ್ನಾಗಿದ್ಯಾ ಅಂತ. ಅವಾಗ ಯಜಮಾನ್ರಿಗೆ ಉತ್ತರ ಹೇಳಿದ್ರಂತವ್ರು, ನಿಮ್ ನಾಲ್ಗೆ ಚೆನ್ನಾಗಿದ್ರೆ ಊರ್ ಚೆನ್ನಾಗಿರುತ್ತೆ. ಅಟ್ಟೆ ತಿಳಿತಲ್ಲ. ನೀವು ಚೆನ್ನಾಗಿರಿ, ಅವರು ಏನು ಮಾಡಕ್ ಹೋಗಲ್ಲ. ಒಂದ್ ಯೋಚನೆ ಮಾಡ್ಬೇಕು ಯಜಮಾನ್ರು. ಈ ತರದ್ದೆಲ್ಲ ಆದಾಗ ನೀವೇ ಅಲ್ಲಿ ಕೂತ್ಕೊಂಡು ಬಗೆಹರಿಸ್ಬಿಟ್ಟಿದ್ರೆ ಅದು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಆಯ್ತಲ್ಲ, ಈಗೆಲ್ಲ ಆಯ್ತಲ್ಲ, ಬಿಟ್ಬಿಡಿ. ಈಗೆಲ್ಲ ಕೂತ್ಕೊಂಡಿದ್ದೀರಿ, ಬಗೆಹರಿಸ್ಬಿಟ್ಟಿದ್ದೀರಿ. ಮುಂದೆ ಆಗ್ಬೇಕು. ಅವನ ಮಗಳು ಚೆನ್ನಾಗಿರ್ಬೇಕು, ಅವನ ಅಳಿಯ ಹೊರಗೆ ಬರ್ಬೇಕು, ಅವ್ರು ಚೆನ್ನಾಗಿ ಬದುಕ್ಬೇಕು, ಆಕೆನೂ ಚೆನ್ನಾಗಿ ಬದುಕು, ಎಲ್ಲರೂ ಚೆನ್ನಾಗಿರಿ. ಯಾರು ಬೇಡ ಅಂತಾರೆ? ಗೊತ್ತಾಯ್ತಲ್ಲ? ನೋಡಮ್ಮ, ನೀನು ನಾಳೆಯಿಂದ ಯಾವುದೇ ರೀತಿಯಾಗಿ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇನ್ನೊಂದ್ರಲ್ಲಿ, ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೂ ಏನು ಮಾಡಬಾರ್ದು. ಅವರು ನಿಂಗೇನು ಮಾಡಲ್ಲ. ಆಯ್ತು, ಕೊಡ್ಲಿ, ದೊರ್ಕಮ್ಮ. ಸೆಕ್ಷನ್ 439 CRPC ಒಂದ್ ಜಾಯಿಂಟ್ ಮೆಮೊ ಕೊಟ್ಬಿಡಿ, ನಾನು ಪ್ಲೇಸ್ ಅಲ್ಲಿ ಇಟ್ಕೋ. Third, Sri B. Ramesh, learned HCGP and R.K. Mahadeva for the de facto complainant. First, de facto complainant present. The father-in-law of the petitioner present. First, the parties amicably settled the dispute amongst themselves. First, there was a living in relationship between the parties on the ground of promise to marry. However, the promise could not be fulfilled and petitioner married some other lady, and therefore, complaint came to be filed. First, petitioner is arrested and is in judicial custody. Yavathindanappa? On and from 15/12/2021. First, charge sheet is also filed. First, when the matter stood thus, parties have settled the dispute amicably and they have presented a joint memo. Aita, as per the contents of the joint memo, sum of rupees 20 lakhs will be obtained by the sum of 20 lakhs would be paid by the petitioner to the de facto complainant as full and final settlement of the as a compensation for the living in relationship that petitioner had with the complainant. First, it is while fixing the amount, it is also taken note of the fact that de facto complainant has lent some money through bank account and Google Pay and other methods to the petitioner.
Likewise, petitioner has also repaid some amount to the petitioner. Taking note of these aspects of the matter, comma, and also taking note of the fact that the bank statement is made available before the court, comma, the parties wants to settle the dispute amicably. First, after payment of the entire amount of 20 lakhs in installments, comma, dispute a logical end by filing necessary application before this court, necessary petition before this court to bring the dispute to logical end. First, sum of rupees in persons of the said settlement come out today. Sum of rupees 1,50,000 is paid in cash to the de facto complainant by the de facto complainant, and the same is acknowledged. 1.5 lakhs of rupees as the first installment. The balance amount would be paid in 3 installments of 3 months, 3 months gap. First, 3 installments in 3 months gap. First, aita 3 months gap. First, next para. Once the entire amount is paid, comma, the list would be brought to a logical end. First, the said submission in the form of joint memo is placed on record. First, taking note of these aspects of the matter, comma, continuation of the accused petitioner in judicial custody is no longer warranted. Accordingly, bail petition following order is passed. Bail petition allowed. Aita petitioner be enlarged on bail on executing a bond in a sum of rupees 1 lakh with 2 sureties for the like sum. First, petitioner shall attend the court regularly. Aita petitioner shall not tamper the prosecution witnesses. Petitioner shall not harass the de facto complainant in any manner. So also, comma, complainant shall not post any objectionable material on social media. First, each of the parties shall work towards the settlement proposed in the joint memo. First, next para. Aita next ಅದನ್ನ ಮೇಲ್ಗಡೆನೆ ಬರ್ಕೊಂಡ್ಬಿಡು. ಆ ಪ್ಯಾರನ ಮೇಲ್ಗಡೆ ಎರಡು ಪೋಸ್ಟ್ ಮಾಡಬಾರ್ದು ಅನ್ನೋ ಪ್ಯಾರ ಇದೆಯಲ್ಲ, ಅದನ್ನ ಮೇಲ್ಗಡೆ ಬರ್ಕೊಂಡ್ಬಿಡು. ನೆಕ್ಸ್ಟ್ ಪ್ಯಾರ ಕೆಳಗಡೆ petitioner shall attend the court regularly. ಆಯ್ತಾ? Petitioner shall not tamper the prosecution witness. ಆಯ್ತಾ? Petitioner full stop. Next para. Violation of any one of the condition would be entitled the prosecution seek for cancellation of the bail. Ordered accordingly. ನೀವು ಬರ್ಬಿಟ್ಟು ಅಲ್ಲಿ ಕೊಡಿ, 1 ಗಂಟೆಗೆ ಮೀಟಿಂಗ್ ಇದೆ, and I have to go there. Yes, Mr. Ramesh, you take care of that. ಅದನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡಿ, ಅದನ್ನ ಆರ್ಡರ್ ಶೀಟ್ ಅಲ್ಲಿ ಬರ್ಸ್ಕೊಳ್ಳಿ.